ನಂದಿಬಟ್ಟಲು ಈ ಔಷಧೀಯ ಗಿಡವನ್ನು ಮನೆ ಅಂಗಳದಲ್ಲಿ ಬೆಳೆಸುವುದು ಸಮೃದ್ಧಿಯ ಸಂಕೇತ. ಆಂಟಿ ಕ್ಯಾನ್ಸರ್, ಆಂಟಿ ಆಕ್ಸಿಡೆಂಟ್, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿರುವ ಈ ಔಷಧೀಯ ಗಿಡ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ತವರೂರು ಸೌತ್ ಏಷ್ಯಾ ಮತ್ತು ಚೈನಾ. ಈ ಗಿಡದ ಹೂವು, ಎಲೆ, ಬೇರು ಔಷಧೀಯ ಗುಣಗಳನ್ನು ಹೊಂದಿವೆ. ಇದನ್ನು ವೈಜ್ಞಾನಿಕವಾಗಿ ಟೆಬೆರ್ನೆ ಮೊಂಟಾನೆ ಡೈವೆರಿಕೇಟ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಟಗರ, ನಂದ್ಯಾವರ್ತ, ನಂದಿ ವೃಕ್ಷ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ವ್ಯಾಲರಿನ್, ಕ್ರೀಪ್ ಜಾಸ್ಮಿನ್, ಪೀನ್ ವೀಲ್ ಫ್ಲವರ್ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಇದರಲ್ಲಿ 118ಕ್ಕೂ ಹೆಚ್ಚು ತಳಿಗಳಿವೆ ಅಂತ ಹೇಳಲಾಗಿದೆ. ಇನ್ನು ಈ ನಂದಿ ಬಟ್ಟಲು ಗಿಡದಲ್ಲಿ ಬಹಳಷ್ಟು ಎಸಳುಗಳನ್ನು ಹೊಂದಿರತಕ್ಕಂಥ ಹೂವಿಗಿಂತ 5 ಎಸಳುಗಳನ್ನು ಹೊಂದಿರತಕ್ಕಂಥ ಮಲ್ಲಿಗೆ ಹೂವನ್ನು ಹೋಲುವ ನಂದಿ ಬಟ್ಟಲು ಹೆಚ್ಚು ಔಷಧೀಯ ಗುಣ ಹೊಂದಿದೆ ಅಂತ ಹೇಳಲಾಗಿದೆ. ಜರ್ಮನಿಯಲ್ಲಿ ಇದು ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರ್ತಕ್ಕಂಥ ಮಕ್ಕಳು, ಅಂದ್ರೆ ಅತಿ ಕ್ರಿಯಾಶೀಲ ಮಕ್ಕಳಲ್ಲಿ ಒಂದೇ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಲು ಔಷಧಿಯಾಗಿ ಇದನ್ನ ಬಳಸಲಾಗುತ್ತೆ. ಇನ್ನು ಯುರೋಪ್ನಲ್ಲಿ ಇದನ್ನು ಸುಗಂಧ ದ್ರವ್ಯವಾಗಿ ಮತ್ತು ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ ಮತ್ತು ಅಲ್ಲಿ ಇದು ಬಡವರ ಔಷಧಿ ಅಂತ ಕರೆಯಲಾಗುತ್ತೆ. ಮತ್ತೊಂದು ಅಧ್ಯಯನದ ಪ್ರಕಾರ ನಂದಿಬಟ್ಟಲು ಆಂಕ್ಸಿಯೋಲೈಟಿಕ್ ಅಂದ್ರೆ ಆತಂಕ ಕಡಿಮೆ ಮಾಡುವ, ಸಿಡೇಟಿವ್ ಅಂದ್ರೆ ನಿದ್ರೆ ತರಿಸುವಂತಹದ್ದು, ಆಂಟಿ ಡಿಪ್ರೆಸೆಂಟ್ ಅಂದ್ರೆ ಖಿನ್ನತೆ ನಿವಾರಿಸುವಂಥದ್ದು ಮತ್ತು ಮಯೋರಿಲ್ಯಾಕ್ಸೆಂಟ್ ಅಂದ್ರೆ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಅಂತ ಸಾಬೀತಾಗಿದೆ. ಅದಕ್ಕೆ ನಂದಿಬಟ್ಟಲನ್ನು ಸಾಮಾನ್ಯವಾಗಿ ಅನಿದ್ರೆ, ಸೈಕಾಲಜಿಕಲ್ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಬಳಸಲಾಗುತ್ತೆ. ಇದು ನಮ್ಮ ನರಮಂಡಲವನ್ನು ಸರಿಪಡಿಸಿ ಅಶಾಂತಿ ದೂರ ಮಾಡಿ ನಿದ್ರೆ ಚೆನ್ನಾಗಿ ತರಿಸುತ್ತೆ. ಇದು ಟ್ರಾಂಕ್ವಿಲೈಸರ್ ಆಗಿ ಕೆಲಸ ಮಾಡುತ್ತೆ. ನಂದಿಬಟ್ಟಲು ನಮ್ಮ ಕೋಲಾನಿಂದ, ರಕ್ತನಾಳಗಳಿಂದ ಅಂಟ್ಕೊಂಡಿರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನು ಹೊರತೆಗೆಯುವಂತ ಗುಣ ಹೊಂದಿದೆ. ಅಂದ್ರೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುವ ಗುಣ ಹೊಂದಿದೆ. ಇದು ನಮ್ಮ ಕಣ್ಣಿನ ಸಮಸ್ಯೆಗಳಿಗೂ ತುಂಬಾನೇ ಒಳ್ಳೆಯದು. ಕಂಜಕ್ಟಿವೈಟಿಸ್ ಅಂದ್ರೆ ಕಣ್ಣು ಕೆಂಪಾಗಿದ್ದಲ್ಲಿ ಇದರ ಮೊಗ್ಗನ್ನು ಬಟ್ಟೆಯಲ್ಲಿ ಕಟ್ಟಿ ಎಳಿನೀರಿನಲ್ಲಿ ಮುಳುಗಿಸಿ ನಂತರ ಹನಿಯನ್ನು ಕಣ್ಣಿಗೆ ಹಿಂಡೋದ್ರಿಂದ ಕಣ್ಣು ಕೆಂಪಾಗಿರೋದು ಕಡಿಮೆ ಆಗುತ್ತೆ. ಆದ್ರಿಂದಲೇ ಇದನ್ನು ಕಾಡಿಗೆ, ಐಲೈನರ್ ಇಂಥ ಕಾಸ್ಮೆಟಿಕ್ಸ್ ತಯಾರಿಸುವಲ್ಲಿ ಬಳಸಲಾಗುತ್ತೆ. ಮನೆಯಲ್ಲಿ ಕೂಡ ನಾವು ಇದರಿಂದ ಕಾಡಿಗೆ ತಯಾರಿಸ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ, ನಂದಿ ಬಟ್ಟಲು ಹೂಗಳನ್ನು ಜಜ್ಜಿ ರಸವನ್ನು ಶೋಧಿಸಿಕೊಂಡು ತೆಗೆದಿಟ್ಕೊಳ್ಬೇಕು. ಆಮೇಲೆ ಶುದ್ಧ ಹತ್ತಿಯಿಂದ ತಯಾರಿಸಿದ ಬತ್ತಿ ಈ ರಸದಲ್ಲಿ ಅದ್ದಿ ನೆರಳಿನಲ್ಲಿಯೇ ಈ ಬತ್ತಿ ಒಣಗಿಸಿಟ್ಕೊಳ್ಬೇಕು. ನಂತರ ಹಣತೆಯಲ್ಲಿ ಹರಳೆಣ್ಣೆ ಹಾಕಿ ಈ ಬತ್ತಿಯನ್ನು ಉರಿಸ್ಬೇಕು. ಒಂದು ಬಟ್ಟಲು ಈ ದೀಪದ ಮೇಲೆ ಹಿಡಿದಾಗ ಹೊಗೆ ಏನು ಬಟ್ಲಿಗೆ ಅಂಟ್ಕೊಳ್ಳುತ್ತೆ ಅಲ್ಲ, ಅದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸಿ ಇಟ್ಕೊಳ್ಬೇಕು. ಇದನ್ನು ಪ್ರತಿದಿನ ಕಾಡಿಗೆ ಆಗಿ ಬಳಸಬಹುದು ಮತ್ತು ಕಣ್ಣಿನ ಸಮಸ್ಯೆಗಳೂ ದೂರವಾಗುತ್ತವೆ. ಇನ್ನು ಜ್ವರ ಬಂದಾಗ ಇದರ ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯ ತಯಾರಿಸಿ ದಿನಕ್ಕೆ 3 ಸಲ ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇದು ವಾತ ಮತ್ತು ಕಫ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಫ್ರೀ ರ್ಯಾಡಿಕಲ್ಗಳಿಂದ ನಮ್ಮ ಜೀವಕೋಶಗಳಿಗೆ ಹಾನಿ ಏನು ಉಂಟಾಗುತ್ತೆ ಅಲ್ಲ, ಅದರಿಂದ ಇದು ರಕ್ಷಿಸುತ್ತೆ. ಇಷ್ಟೆಲ್ಲ ಲಾಭ ಹೊಂದಿರೋದ್ರಿಂದಲೇ ಇದನ್ನು ಹೇಗೆ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಯಾರು ಸೇವಿಸಬಾರದು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ನಂದಿ ಬಟ್ಟಲು ಗಿಡದ ಭಾಗವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಲಾಗುತ್ತೆ. ಕಷಾಯ ಮಾಡಿ ಕುಡಿಬಹುದು, ಅಂದ್ರೆ ಇದರ ಬೇರು ನೀರಿನಲ್ಲಿ ಕುದಿಸಿ ಶೋಧಿಸಿ ಕಷಾಯ ತಯಾರಿಸಿ ಕುಡಿಬಹುದು. ಆಮೇಲೆ ಟಿಂಚರ್ ರೂಪದಲ್ಲಿ ಬಳಸಬಹುದು, ಅರ್ಕ್ ರೂಪದಲ್ಲಿ ಬಳಸಬಹುದು, ಪೌಡರ್ ರೂಪದಲ್ಲಿ ಕೂಡ. ಆಮೇಲೆ ಮಾರ್ಕೆಟ್ನಲ್ಲಿ ಕ್ಯಾಪ್ಸೂಲ್ಗಳು ಕೂಡ ಲಭ್ಯ ಇವೆ. ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ 1ರಿಂದ 2 ಗ್ರಾಂನಷ್ಟು ಬಿಸಿ ನೀರಿಗೆ ಸೇರಿಸಿ ತೆಗೆದುಕೊಳ್ಬಹುದು. ಇನ್ನು ಯಾರು ತೆಗೆದುಕೊಳ್ಬಾರ್ದು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರು ತೆಗೆದುಕೊಳ್ಬಾರ್ದು. ಆಮೇಲೆ ಬೇರೆ ಮಾತ್ರೆಗಳ ಜೊತೆಗೆ, ಈಗ ಉದಾಹರಣೆಗೆ ನಿದ್ರೆ ಮಾತ್ರೆ ತೆಗೆದುಕೊಳ್ತಾ ಇದ್ರೆ ಅದರ ಜೊತೆಗೆ ಈ ನಂದಿ ಬಟ್ಟಲು ಗಿಡದ ಔಷಧಿ ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ ಇದು ಕೂಡ ನಿದ್ರೆ ತರಿಸುವಂತದ್ದು. ಯಾವುದಕ್ಕೂ ನಾವು ವೈದ್ಯರ ಸಲಹೆ ತೆಗೆದುಕೊಂಡೇ ಸೇವಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.